ಕೆಲವು ಪ್ಲೇಸ್ಗೆ ಈಸಿಯಾಗಿ ಹೋಗೋಕ್ಕಾಗಲ್ಲ, ಬಟ್ ಅಲ್ಲಿಗೆ ಹೇಗೆ ಹೋದ್ರಿ ಅಂತ ನಿಮಗಷ್ಟೇ ಗೊತ್ತಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಅದೇ ಥರ ಒಂದು ಪ್ಲೇಸ್ದು. ಹಾಸನದಲ್ಲಿ ಒಂದು ದೇವಸ್ಥಾನ ಟ್ರೆಂಡಿಂಗಲ್ಲಿದೆ. ಅದು ಹೆಂಗೆ ಅಂದರೆ ವಿಂಡ್ ಮಿಲ್ ಇರುತ್ತೆ, ವಿಂಡ್ ಮಿಲ್ ಪಕ್ಕದಲ್ಲಿ ದೇವಸ್ಥಾನ ಇದೆ. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಮ್ಯಾಪ್ ಹಾಕ್ಕೊಂಡು. ಏನು ಅಂದರೆ ಹಾಸನದಲ್ಲಿ ಎಲ್ಲೇ ಹೋದ್ರೆ ಫುಲ್ಲು ಗ್ರೀನರಿ, ಏನೋ ಒಂಥರ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ ಒಂದೆರಡು ಮಳೆ ಹೋದ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ರೋಡ್ ಈ ಥರ ಇದೆ, ಹಳ್ಳಿ ರೋಡು. ಆ್ಯಕ್ಚುಲಿ ನಾವು ಹಳ್ಳಿ ರೋಡ್ ಅಂದರೆ ಒಂಥರ ಇಷ್ಟ, ಒಂಥರ ಕಷ್ಟ ಏನಕ್ಕೆ ಅಂದರೆ ಸ್ವಲ್ಪ ಈ ಥರ ಗುಂಡಿ ಪಂಡಿ ಇರ್ತವೆ, ನೋಡ್ಕೊಂಡು ಹೊಡಿಬೇಕು. ಹೈವೇ ಆದರೆ ಜುಯ್ ಅಂತ ಹೋಗ್ಬೋದು. ಸೊ ಅಟ್ ದ ಗೋಲ್ಡನ್ ಅವರ್ಸ್ ಆ ದೇವಸ್ಥಾನ ಹೆಂಗೆ ಅಂತ ಹೋಗ್ತಾ ಇದ್ದೀನಿ. ಹೋಗಿ ನಾನು ತೋರಿಸ್ತೀನಿ. ಸ್ಟೇಟ್ ಯು ನೋಡ್ ಇದೆ ಅಂದರೆ ದಾರಿ ತಪ್ಪದ್ನಾ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಮ್ಯಾಪಲ್ಲಿ ಹಿಂಗೆ ತೋರಿಸ್ತೈತೆ. ಮ್ಯಾಪು ಒಂದೊಂದು ಸಲ ನಂಬರ್ದು ಅಂತಾರೆ, ಗೊತ್ತಿಲ್ಲ. ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ಸಿಕ್ತು ಗಾಯ್ಸ್, ರೋಡ್ ಸಿಕ್ತು. ಓ, ಇಲ್ಲೊಂದು ರೋಡ್ ಇದೆ ಚೆನ್ನಾಗಿರೋದು. ಇಲ್ಲಿ ನಾನು ಯಾಕೆ ಇಲ್ಲಿಗೆ ಹಾಕ್ಸಿಲ್ಲ ಮೊಬೈಲ್ನ ಅಂತ ನೀವು ಕೇಳ್ಬೋದು. ಮೊಬೈಲ್ ಓಡ್ರಿಗೆ ಇದು ಓಪನ್ನೇ ಆಗ್ತಿಲ್ಲ, ನಾನು ಎಷ್ಟು ಶಕ್ತಿ ಹಾಕಿದ್ರು. ಅದಕ್ಕೆ ಮೊಬೈಲ್ ಹಿಂಗೆ ಹಿಡ್ಕೊಂಡು ಓಡಿಸ್ತಾ ಇದ್ದೀನಿ. ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಅಲ್ಲೊಂದು ವಿಂಡ್ ಮಿಲ್ ಕಾಣಿಸ್ತಾ ಇದೆಯಾ? ಸೊ ನಾವು ಅಲ್ಲಿಗೆ ಹೋಗ್ಬೇಕು. ನಾನು ಅಲ್ಲಿಗೆ ಮ್ಯಾಪ್ ಹಾಕಿರೋದು. ಅಲ್ಲೆಲ್ಲೋ ದೇವಸ್ಥಾನ ಇದೆ ಒಂದು ಚೆನ್ನಾಗಿರೋದು, ಕಾಣಿಸ್ತಿದೆ ನೋಡಿ. ಅಲ್ಲಿಗೆ ಹೋಗೋಣ. ಬಟ್ಟು ಏನಿದೆ, ಸೀನಿಕ್ ಬ್ಯೂಟಿ ಇದೆ ಗಾಯ್ಸ್. ಇಲ್ಲೊಂದು ಮಸ್ತಾಗಿದೆ, ಎಷ್ಟು ಸಖತ್ತಾಗಿದೆ ಅಂದರೆ ಸೀನಿಕ್ಕು ಸಖತ್ತಾಗಿದೆ. ಏನೋ ಅನ್ನಕ್ಕೋದೆ ತಡ್ಕೊಂಡೆ, ಸಖತ್ತಾಗಿದೆ ಮಾತ್ರ. ಪ್ಲೇಸ್ ಅವರ ಸಖತ್ತಾಗಿದೆ. ಸೊ ಇನ್ನೊಂದು ಸ್ವಲ್ಪ ದೂರ ಬಂದ್ಬಿಟ್ವಿ. ಹಳ್ಳಿ ರೋಡೇ ಚಂದ. ಹಳ್ಳಿ ದಾರಿಯಲ್ಲಿ ತಂಪು ಬ್ರೀಜಿನಲ್ಲಿ ಗೈಸ್ ಇವಾಗ ಕಾಣಿಸ್ತಾ ಇರೋದು ನೋಡಿ, ಎದುರುಗಡೆ ಬಂಡ ಮೇಲೆ ಕಾಣಿಸ್ತಾ ಇಲ್ಲಿ. ದೇರ್ ವಿ ಆರ್ ಗೋಯಿಂಗ್. ಗೈಸ್ ರೋಡ್ ಹಿಂಗೆ ಈ ಥರ ಇದೆ. ಮತ್ತೆ ಏನಪ್ಪ ಇವತ್ತು ಎಲ್ಲೇ ಹೋದರೂ ಯಾಕೋ ಕರೆಕ್ಟಾಗಿ ಹೋಗಿ ಸೇರ್ತಾ ಇಲ್ಲ ನಾನು. ನೋಡೋಣ ಇರಿ ಮೇಲೆ ಹೋಗಿ ಯಾರಾದರೂ ಇದ್ದಾರೋ ಇಲ್ವೋ ಅಂತ. ಒಬ್ಬನೇ ಬರಬೇಕು ಅಂದರೆ ಸ್ವಲ್ಪ ಮೀಟ್ರ್ ಬೇಕು. ಯಾಕೆ ಗೊತ್ತಾ, ಈ ಥರ ರೋಡ್ ಇರುತ್ತೆ. ಈ ಥರ ರೋಡ್ ಇದ್ದಾಗ ಇಂಟ್ಯೂಷನ್ಸ್ ಹೇಳುತ್ತೆ, ಅಂದರೆ ಒಳಗಿನ ಒಂದು ಸೌಂಡ್ ಬರುತ್ತೆ, ಬೇಡ ಕಣ ಅಂತ. ಹಂಗೆ ಬಂದುಬಿಟ್ರೆ ಎಲ್ಲ ಮುಚ್ಕೊಂಡು ವಾಪಸ್ ಹೋಗಬೇಕು. ನಾನೀಗ ಸ್ವಲ್ಪ ದೂರ ಹೋಗ್ತೀನಿ, ಏನಾದರೂ ಪಾಸಿಟಿವ್ ಅನಿಸಿದ್ರೆ ಹೋಗ್ತೀನಿ, ಇಲ್ಲ ವಾಪಸ್ ಬರ್ತೀನಿ ಅಷ್ಟೇ. ಗೈಸ್ ಈ ಕಾಡು ಒಳಗೆ 2 ರೂಟ್ ಇದೆ ಹೋಗೋಕೆ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ ಸುತ್ತಮುತ್ತ. ಬಂದು ಸಿಗಾಕೊಂಬಿಟ್ಟಿದ್ದೀನಿ. ಇವಾಗ ಭಯ ಆಗ್ತೈತೆ ಸ್ವಲ್ಪ. ಬಟ್ ದೇವಸ್ಥಾನ ಅಲ್ಲಿ ಮೇಲಿದೆ, ಅಲ್ಲಿ ಮ್ಯಾಪ್ ಹಾಕಿ ನೋಡ್ತೀನಿ ರೀ ಏನು ವಿಷಯ ಅಂತ. ಯಾರೂ ಇಲ್ಲ ಗೈಸ್ ಸುತ್ತಮುತ್ತ. ಎಷ್ಟೇ ಮೀಟ್ರ್ ಇದ್ರೂ ಸ್ವಲ್ಪ ಭಯ ಆಗುತ್ತೆ ಈ ಥರ ಇದ್ದಾಗ. ಬೆಳಕಲ್ಲೇ ಹಿಂಗೆ ಭಯ ಆಗುತ್ತೆ. ಯಪ್ಪ ನೋಡೋಣ ಇರಿ, ಮ್ಯಾಪ್ ಹಾಕ್ತೀನಿ. Head south, then turn left. ಇದು 2 ರೂಟಲ್ಲಿ ಹೋಗು. ಯಾವುದಂತ ತೋರಿಸ್ತಿಲ್ಲಲ್ಲ ಇದು. ಸ್ವಲ್ಪ ಮೂವ್ ಆಗಿ ನೋಡ್ತೀನಿ. ಗ್ಲೌಸ್ ಏನು ಬೇಡ. ಎಂತ ಮೌನ ಆಗ್ತಿಲ್ಲ ಇದು. ಯಾಕೋ ಬೇಡ ಅನಿಸ್ತಾ ಇದೆ. ರಿಸ್ಕೋ. ಇವೆಲ್ಲಿ ಹೋದರೂ ಬಿಯರ್ ಬಾಟ್ಲ್ ಒಂದು ಇರ್ತಾನದ. ಇದನ್ನು ಬುಲೆಟು, ಅದನ್ನು ಬುಲೆಟ್. ಫೈಟ್ ತೋರಿಸ್ತೈತೆ, ನೋಡೋಣ. ಧೈರ್ಯ ಗಟ್ಟಿ ಮಾಡೋಣ.
Turn left. ಹಾಂ ಗೈಸ್ ಮ್ಯಾಪು ಬಿಡ್ತು. ಮ್ಯಾಪ್ ಇಸ್ ನಾಟ್ ವರ್ಕಿಂಗ್ ಗೈಸ್. ನೋಡಿ ಇಲ್ಲಿ ವಾಪಸ್ ಹೋಗೋದು ಒಳ್ಳೇದು ಅನಿಸ್ತಾ ಇದೆ. ವಾಪಸ್ ಹೋಗೋಣ. ಈ ಊಟ ಒಂದ್ಸಲ ಟ್ರೈ ಮಾಡ್ತೀಯ? ಓ ಗಾಯ್ಸ್, ರೋಡ್ ಕಾಣಿಸ್ತು ಗಾಯ್ಸ್, ರೋಡ್ ಕಾಣಿಸ್ತು. ಯಪ್ಪ ಯಪ್ಪ ಗಾಯ್ಸ್, ಯಪ್ಪ 10 meters, turn left on ಗಾಯ್ಸ್. ಇಷ್ಟು ಚೆನ್ನಾಗಿದೆ ರೋಡ್ ಇದೆ. ನಾನು ಯಾಕೆ ಹಿಂಗೆ ಈ ರೋಡಲ್ಲಿ ಬಂದೆ ಅಂತ. ಓ ಮೈ ಗಾಡ್, ಥ್ಯಾಂಕ್ ಗಾಡ್ ಗಾಯ್ಸ್. ನಿಜ ಹೇಳ, ನಿಜವಾಗ್ಲೂ ಮೀಟ್ರ್ ಆಫ್ ಆಗಿತ್ತು ನನಗೆ. ಎಲ್ಲೆಲ್ಲ ಓಡಾಡಿದ್ದೀನಿ, ಬಟ್ ಸ್ವಲ್ಪ ಮೀಟ್ರ್ ಆಫ್ ಆಗಿತ್ತು. ಓ ಸಪ ದೇವರೇ, ಬಂದೆ 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 ದೇವರೇ. ಗಾಯ್ಸ್, ವಾವ್ 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 ವಾವ್. ಯಪ್ಪ, ಯಪ್ಪ ಗಾಸ್. ಓಹೋ everything looks good at the height. Wow guys, ಯಪ್ಪ, ಈ ಕಡೆ ನೋಡಿ, ಈ ಕಡೆ ನೋಡಿ, ಇದು ಮಾತ್ರ ಕ್ರೇಜಿ ಇದೆ ಗಾಯ್ಸ್. ನೋಡಿ ಹೆಂಗಿದೆ ಹ್ಯೂಜು. ನಾನು ನಮ್ಮ ಶಿವಮೊಗ್ಗದಲ್ಲೂ ನೋಡಿದ್ದೀನಿ, ಬಟ್ ಇಷ್ಟು ದೊಡ್ಡದು ನೋಡಿಲ್ಲ ಅಂತ ಅನ್ಕೋತಾ ಇದ್ದೀನಿ. ಬಟ್ ಎಲ್ಲ ನಿಂತೋಗಿದೆ, ಅದೊಂದು ಬೇಜಾರಾಗ್ತಾಯಿದೆ. ಬಟ್ ವ್ಯೂ ಮಾತ್ರ ಸೂಪರಾಗಿದೆ ಗಾಯ್ಸ್. ಸೊ ಇಲ್ಲಿಂದ ದೇವಸ್ಥಾನ ಎಂಟ್ರಿ ಫುಲ್ಲು ಶಾಂತವಾಗಿದೆ. ವ್ಯೂ ನೋಡಿ ಗೈಸ್ ಹೆಂಗಿದೆ ಅಂತ, ಸೂಪರ್ ವ್ಯೂ. ಈ ಫ್ಯಾನ್ ಅಡ್ಡ ಬಂದಿದೆ. ಸ್ವಲ್ಪ ದೇವಸ್ಥಾನ ತೋರಿಸಿ ಆಮೇಲೆ ಮೇಲಿನ ವ್ಯೂಸ್ ಇನ್ನೇ. ದೇವಸ್ಥಾನ ಇಲ್ಲಿದೆ. ದೇವಸ್ಥಾನ ಈ ಕಡೆ ಎಲ್ಲ ರೈಟ್ ಸೈಡಿಗೆ ಫುಲ್ ದೇವಸ್ಥಾನ ಆದರೆ, ಈ ಕಡೆ ಲೆಫ್ಟ್ ಸೈಡಿಗೆ ಲ್ಯಾಂಡ್ಸ್ಕೇಪಿಂಗ್ ಏನಾದ್ರು ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದಕ್ಕೆ ಡ್ರೋನ್ ಶಾಟಲ್ಲಿ ಸಾಕಾದಾಗ ಕಾಣಿಸೋದು ದೇವಸ್ಥಾನ. ಬಟ್ ಈ ವಿಂಡ್ ಇಷ್ಟ ತನಕ ಈ ಕಡೆ ಇತ್ತು ಅಂತ ಆ ಕಡೆ ತಿರುಗಿಸ್ಯಾರ ಈಗ. ಬಟ್ ಇಲ್ಲಿ ರೈಟಿಗೆ ದೇವಸ್ಥಾನ, ಲೆಫ್ಟಿಗೆ ವಿಂಡ್ ಮಿಲ್ಲು. ವಂಡರ್ಫುಲ್ ಪ್ಲೇಸ್. ಸೊ ಪ್ಲೇಸ್ ಮಾತ್ರ ಸಕಾಲಾಗಿತ್ತು. ಸೊ ಹೊರಡೋದು ಇವಾಗ. ಸೊ ಮಲ್ಲೇಶ್ವರ ಕಾಪಾಡಪ್ಪ ಅಂತ ಕೇಳ್ಕೊಂಡು